ನೋಡಿ, ನೀವು ತಾಲಿಬಾನಿಗಳಿಗೆ ನೀವು ಕೇಂದ್ರ ಸರ್ಕಾರದಲ್ಲಿ ಆಯವ್ಯಯದಲ್ಲಿ ದುಡ್ಡಿಕ್ಕಿ ಅಫ್ಘಾನಿಸ್ತಾನ್ಗೆ ಚಂದ ಕೊಡ್ತೀರಿ, ನೀವು ದುಡ್ಡು ಕೊಡ್ತೀರಿ, ಸಹಾಯಧನ ಕೊಡ್ತೀರಿ. ಎಷ್ಟು 200 ಕೋಟಿ 300 ಕೋಟಿ ರೂಪಾಯಿ ಆಫಿಷಿಯಲಿ. ನಿಜವಾದಂಥ ತಾಲಿಬಾನಿಗಳು ನೀವಿದ್ದೀರಾ? ಮತ್ತೆ ಯಾರಿದ್ದಾರೆ? ಉತ್ತರ ಕೊಡಿ. ಯಾಕೆ ಕೊಟ್ಟರಿ 200 ಕೋಟಿ ರೂಪಾಯಿ? ಇವತ್ತು ಇಲ್ಲೇ ನಮ್ಮ ದೇಶದಲ್ಲಿ ದುಡ್ಡು ಜಾಸ್ತಿ ಆಗಿದೆ. 200 ಕೊಟ್ಟಿದ್ದಾರೆ, 2000 ಕೊಟ್ಟಿದ್ದಾರೆ ಮಿನಿಮಮ್ ನನ್ನ ಮಾಹಿತಿ ಪ್ರಕಾರ. ಅಫ್ಘಾನಿಸ್ತಾನ್ಗೆ ತಾಲಿಬಾನ್ ರೂಲ್ಡ್ ಸ್ಟೇಟ್ ಅಲ್ಲಿ ಏನು ಅವರಿಗೆ ಶಸ್ತ್ರಾಸ್ತ್ರ ಖರೀದಿ ಮಾಡಿ ಇವತ್ತು ಅಮಾಯಕರಿಗೆ ಕೊಲ್ಲಬೇಕು ಅಂತಲ್ಲಕ್ಕೆ ಕೊಟ್ಟಿದ್ದೀರಾ? ಇಲ್ಲಿ ಏನೂ ಇಲ್ಲದೆ ಸುಮ್ಮನೆ ಬೊಬ್ಬೆ ಹಾಕ್ತಿರಲ್ಲ ಪೊಲರೈಸ್ ಮಾಡಲಿಕ್ಕೆ. ಅದು ಯಾರೇ ಕರ್ನಾಟಕ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಇವತ್ತು ಯಾರು ಸಮಾಜಘಾತಕ ಶಕ್ತಿಗಳು ಅವ್ರಿಗೆ ಯಾವುದೇ ಜಾತಿ ಭಾಷೆ ಧರ್ಮ ಇರೋದಿಲ್ಲ. ಯಾರು ಕ್ರಿಮಿನಲ್ಸ್ ಇದ್ದಾರೆ ಅವ್ರು ಕ್ರಿಮಿನಲ್ಸೇ, ಜಾತಿ ಬರೋದಿಲ್ಲ. ಅಂಥವ್ರ ಮೇಲೆ ಕರ್ನಾಟಕ ದೇಶದ ಕಾನೂನು ರೀತಿಯ ಕ್ರಮ ಆಗಬೇಕು. ಇಲ್ಲಿನೂ ಯಾರಾದರೂ ಕಾನೂನು ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನು ತಂದು ಕೆಲಸ ಮಾಡ್ತದೆ, ಕಠಿಣವಾದಂಥ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.